ಬನ್ನಿರಪ್ಪ, ಮೊದಲು ರೈತರ ಮನೆಗೆ ಹೋಗಿ 4 ದಿನ ಇದ್ಕೊಂಡು ಕಷ್ಟ ಸುಖಗಳು ತಿಳ್ಕೊಂಡು ಆಮೇಲೆ ವ್ಯವಸಾಯ ಮಾಡಿ. ಯೂಟ್ಯೂಬ್ ನೋಡಿ ಅಂತೂ ವ್ಯವಸಾಯಕ್ಕೆ ಬರಬೇಡಿ. ಭಾಳ ಜನ ಅದೇ ಯೂಟ್ಯೂಬಲ್ಲಿ ಈಗ ಟಮಾಟೋದಲ್ಲಿ 1 ಕೋಟಿ ಉಳಿತು ಅನ್ನೋದೇ ನೋಡ್ತಾರೆ. ಟಮಾಟೋದಲ್ಲಿ ಹಾಳಾಗಿರೋರು ಎಷ್ಟು ಜನ ಅಂತ ನೋಡಲ್ಲ ಯಾರು. ನಾನು ಆ ಉದ್ದೇಶಕ್ಕಾಗಿ ನಾನು ಇದು ಹೇಳ್ತೀನಿ ಸರ್. ನಾನು ನೀವು ತೋಟಕ್ಕೆ ನಮ್ಮದೇ ಅಂತಲ್ಲ, ಯಾರದೇ ರೈತರ ಮನೆಗೆ ಹೋಗಿ 4 ದಿನ ಇಡಿ, ಆ ಮನೆಗಳಲ್ಲಿ ಹೆಂಗೆ ನಡೀತಾ ಇದ್ದಾರೆ ಏನು ಭಾಳ ಅಂತ ನೋಡಿ ಆಮೇಲೆ ವ್ಯವಸಾಯಕ್ಕೆ ಬನ್ನಿ. ಆದರೆ ಅವಾಗ ನಿಮಗೆ ಅನುಭವ ಇತ್ತು ಸರ್. ಈಗ ಅದು ಇಲ್ಲೇ ಇಲ್ಲ ಸರ್, ನಮ್ಗೆ ಎಲ್ಲಿಯೂ ಇಲ್ಲ. ಅದು ಅನ್ನಕ್ಕೆ ಹೋದರೆ ಬೇಜಾರಾಗ್ತದೆ. ಬರುತ್ತೆ ಬನ್ನಿ ಸರ್, ಬರಲೇಬೇಕು. ಅದಕ್ಕೋಸ್ಕರ ಈಗ ನಾವು ನಿಮ್ಮನ್ನು ಬಂದಿದ್ದೀವಲ್ಲ, ನಿಮ್ಮಂಥ ರೈತರನ್ನ ಇಂಟ್ರೊಡ್ಯೂಸ್ ಮಾಡಿ ಇನ್ನೂ 10,000 ಜನಕ್ಕೆ ಪ್ರಚಾರ ಮಾಡಬೇಕು ಅಂತೇಳಿ. ನೀವು ನಂಬ್ತೀರಿ ಇಲ್ವೋ, ನಾನು 1.5 ಲಕ್ಷ ಸಂಬಳ ತಗೊಳ್ತಾ ಇದ್ದೀನಿ HR ಸೇರಿ. ಈ ವಯಸ್ಸಲ್ಲಿ ನನಗೆ ಯಾರು ತೆಗೆದಾಕಂಗೇನಿಲ್ಲ. ನಾನೇ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರ ಹತ್ರ ಬೇಡ್ಕೊಂಡು ನಾನು ವ್ಯವಸಾಯಕ್ಕೆ ಬಂದಿದ್ದೆ. ಅವ್ರು ಹೇಳಿದರು, ನೀನು ಬೇಕಾದ್ರೆ ವಾರಕ್ಕೆ 2 ದಿನ ಅಲ್ಲೇ ಇರೋ, ಸಿಕ್ಕಿದ 5 ದಿನ ಇಲ್ಲಿರು ಅಂತ. ಆದರೆ ನಾನು ಯಾವ ಡಿಪಾರ್ಟ್ಮೆಂಟಲ್ಲಿ? ನಾವು ಸೋಮಾ ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲಿ